ಸ್ನೇಹಿತರೆ ನಮಸ್ಕಾರ. ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಂದ ಆಯೋಜನೆಗೊಂಡಂತಹ 3 ದಿವಸದ ಈ ಒಂದು ಕಾರ್ಯಾಗಾರದಲ್ಲಿ ನಾವಿವತ್ತು ಭಾಗವಹಿಸಿದ್ದೇವೆ. ಇವತ್ತು 3ನೇ ದಿವಸ. ಈ ಒಂದು ಕಾರ್ಯಾಗಾರದ ಭಾಗವಾಗಿ ನಾವು ಇಲ್ಲಿ ವಿವಿಧ ಬಗೆಯ ಟಾಸ್ಕ್ಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಆ ಟಾಸ್ಕ್ಗಳಲ್ಲಿ ಇವತ್ತು ನಾವು 2 ನಿಮಿಷದಲ್ಲಿ ಒಂದು ವಿಷಯವಾಗಿ ಮಾತನಾಡುವಂಥದ್ದು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಬಿರಾರ್ಥಿಗಳಲ್ಲಿ ಎಲ್ಲ 24 ಜನರಲ್ಲಿ 4 ಗ್ರೂಪುಗಳನ್ನು ಮಾಡಿ ಸರ್ ನಮ್ಮೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಒಂದು ಗ್ರೂಪಲ್ಲಿ ನಾವು 6 ಜನ ಇದ್ದೀವಿ. ಸ್ನೇಹಿತರೆ, ನಾನು ವಿರೂಪಾಕ್ಷ ಹಿರೇಮಠ ಅಂತ ಬಾಗಲಕೋಟೆಯಿಂದ ಸಹಕಾರಿ ಬ್ಯಾಂಕಿನ ಉದ್ಯೋಗಿ. ನನ್ನ ವೃತ್ತಿ ಸಹಕಾರಿ ಬ್ಯಾಂಕಿನ ಉದ್ಯೋಗಿ ಆಗಿರೋದ್ರಿಂದ ಸಹಕಾರಿ ರಂಗಕ್ಕೆ ಸಂಬಂಧಪಟ್ಟಂತೆ 2 ವಿಷಯಗಳನ್ನು ಹೇಳಬೇಕು ಅಂತ ನನಗೆ ಟಾಸ್ಕ್ ಕೊಟ್ಟಿರೋದ್ರಿಂದ ಸರ್, ಆತ್ಮೀಯರೇ, ತಾವೆಲ್ಲ ಅಮೂಲ್ ಹೆಸರನ್ನು ಕೇಳಿರ್ತೀರಿ. ಅಮೂಲ್, ತಮ್ಮ ಹಾಪ್ಕಾಮ್ಸ್ ಮತ್ತು ಇಫ್ಕೋ, ಈ ಎಲ್ಲ ಹೆಸರನ್ನು ನಾನು ಯಾಕೆ ಬಳಸ್ತಿದ್ದೀನಿ ಅಂದರೆ ಇವೆಲ್ಲ ಸಹಕಾರಿ ಸಂಸ್ಥೆಗಳು. ಅಂದರೆ ಒಂದು ಸಹಕಾರಿ ಸಂಸ್ಥೆಯಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳೀಬೋದು ಅನ್ನೋದಕ್ಕೆ ನಾನು ಉದಾಹರಣೆಗಳನ್ನು ಕೊಟ್ಟೆ. ಭಾರತ ದೇಶದಲ್ಲಿ ಸಹಕಾರಿ ರಂಗಕ್ಕೆ ಒಂದು ಪ್ರಥಮವಾಗಿ ಕಾಯ್ದೆಯನ್ನು ರೂಪಿಸಿದ್ದು 1912ರಲ್ಲಿ ರಾಷ್ಟ್ರೀಯ ಒಂದು ಸಹಕಾರಿ ಕಾಯ್ದೆಯನ್ನು ಪ್ರಾರಂಭ ಮಾಡಿದ್ರು. ಅವತ್ತಿನಿಂದ ನಮ್ಮ ಕರ್ನಾಟಕದಲ್ಲಿ 1959ರಲ್ಲಿ ಕರ್ನಾಟಕ ಸಹಕಾರಿ ಕಾಯ್ದೆಯನ್ನು ಕೂಡ ಜಾರಿಗೆ ತಂದರು. ಸಹಕಾರಿ ಕಾಯ್ದೆಯ ಅಡಿಯಲ್ಲಿ ವಿವಿಧ ಬಗೆಯ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರೋದರಿಂದ ಈ ಥರದ ಒಂದು ವ್ಯಾವಹಾರಿಕ, ವ್ಯಾಪಾರಿಕ, ಸಾಮಾಜಿಕ ಮತ್ತು ಹಣಕಾಸಿನ ರಂಗದಲ್ಲೂ ಕೂಡ ಸಾಕಷ್ಟು ಸಹಕಾರಿ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಭಾರತ ದೇಶದಲ್ಲಿ. ಯಾಕಂದರೆ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅನ್ನುವ ಒಂದು ದೇಶದೊಂದಿಗೆ ಹುಟ್ಟಿರ್ತಕ್ಕಂಥ ಈ ಒಂದು ಸಹಕಾರಿ ರಂಗ ಇಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ನಾವು ಬೆಳೀಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆದರೆ ನಾನು ಸಹಕಾರಿ ರಂಗದ ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸಹಕಾರಿ ಬ್ಯಾಂಕುಗಳು 1959ರ ಸಹಕಾರಿ ಕಾಯ್ದೆಯಡಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ ಸಹಕಾರಿ ಬ್ಯಾಂಕುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುತ್ತೆ. BR ಆ್ಯಕ್ಟ್ 1949 ಪ್ರಕಾರ ನಾವು ಡ್ಯುಯಲ್ ಕಂಟ್ರೋಲಲ್ಲೂ ಬರ್ತೀವಿ. ಯಾಕಂದರೆ ನಮಗೆ ರಾಜ್ಯ ಸರ್ಕಾರದ ಒಂದು ಸಹಕಾರಿ ಕಾಯ್ದೆ ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಅದೇ ಥರ ಹಣಕಾಸಿನ ವ್ಯವಹಾರವನ್ನು ನಾವು ಮಾಡ್ತಾ ಇರೋದ್ರಿಂದ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧಿನಿಯಮ 1949ರ ಅಡಿಯಲ್ಲೂ ಕೂಡ ನಾವು ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಅದರ ಅಡಿಯಲ್ಲಿ ನಾವು ಭಾರತದ ಒಂದು ದೇಶದ ಅಡಿಯಲ್ಲಿ ಒಂದು ಹುಟ್ಟು ಹಾಕಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಒಂದು ಮೂಲ ಧ್ಯೇಯವಾಗಿ ಭಾರತದ ಒಂದು ಪ್ರದೇಶದ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಹಣಕಾಸಿನ ವ್ಯವಸ್ಥೆ ತಲುಪಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು, ರೈತರನ್ನ ತಲೆಯಲ್ಲಿ ಇಟ್ಕೊಂಡು ಅತ್ಯಂತ ಕೊನೆಯ ವ್ಯಕ್ತಿಗೂ ಕೂಡ ಈ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ತಲುಪಿಸಬೇಕು ಅಂತೇಳಿ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸಾಮಾಜಿಕ ಈ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಅತ್ಯಂತ ಸಹಕಾರದಿಂದ ಸಹಕಾರಿ ಬ್ಯಾಂಕಿನೆಡೆಗೆ ಬಂದಲ್ಲಿ ತಮಗೆಲ್ಲರೂ ಅತ್ಯಂತ ಒಳ್ಳೆಯ ಸೇವೆಯನ್ನು ಒದಗಿಸುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಇದು 3 ದಿನದ ಕಾರ್ಯಾಗಾರದ ಕೊನೆಯ ಸ್ಪೀಚ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತಗೊಂಡಿರೋ ಟಾಪಿಕ್ಕು ನನ್ನ ಪ್ರೊಫೆಷ್ನಲ್ಗೆ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಇನ್ ರಿಯಲ್ ಎಸ್ಟೇಟ್. ಏನಪ್ಪ ರಿಯಲ್ ಎಸ್ಟೇಟ್? ರಿಯಲ್ ಎಸ್ಟೇಟ್ ಅಂದರೆ ಪ್ರಪಂಚದ ಅತಿ ದೊಡ್ಡ ವಲಯ. ಸಾಕಷ್ಟು ಹಣಕಾಸು ವ್ಯವಹಾರವು ಈ ರಿಯಲ್ ಎಸ್ಟೇಟ್ನಲ್ಲಿ ನಡೀತೈತೆ. ರಿಯಲ್ ಎಸ್ಟೇಟ್ ಅಂದರೆ ಅರ್ಥ ಏನಂದರೆ ರಿಯಲ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದೇ ರಿಯಲ್ ಎಸ್ಟೇಟ್. ರಿಯಲ್ ಪ್ರಾಪರ್ಟಿ ಅಂದರೆ ಭೂಮಿ ಇರ್ಬೋದು, ಸೈಟ್ ಇರ್ಬೋದು, ಫ್ಲಾಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು, ಇಂಡಸ್ಟ್ರಿಯಲ್ ಭೂಮಿ ಇರ್ಬೋದು, ಕನ್ವರ್ಷನ್ ಲ್ಯಾಂಡ್ ಇರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು. ಹೀಗೆ ಹೇಳ್ತಾ ಹೋದರೆ ಸುಮಾರು ಹಂತಗಳಲ್ಲಿ ನಾವು ಇಲ್ಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಬಹಳ ಸ್ನೇಹಪೂರ್ವಕವಾದದ್ದು. ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ಯಾವುದೇ ಥರದ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂತ ಬರ್ತದೆ. ಯಾವುದೇ ಬಿಸ್ನೆಸ್ಸಲ್ಲಿ ಇಲ್ಲಿ ರಿಸ್ಕು ರಿಯಲ್ ಎಸ್ಟೇಟಲ್ಲಿ ತುಂಬ ಕಡಿಮೆ, ರಿವಾರ್ಡ್ ಜಾಸ್ತಿ. ಅಂದರೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂದರೆ ₹1 ಇನ್ವೆಸ್ಟ್ಮೆಂಟ್ ಮಾಡಿದರೆ ₹1 ಬರುತ್ತೆ ಅಂದರೆ 1:1 ಅಂತೀವಿ, RR ಅಂತೀವಿ, ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂತೇಳಿ. ಆ ರೀತಿ ರಿಯಲ್ ಎಸ್ಟೇಟಲ್ಲಿ ಕೆಲವರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿ ದುಡಿದವರಿದ್ದಾರೆ, ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 10 ಲಕ್ಷ ದುಡಿದವರಿದ್ದಾರೆ. ಆದ್ದರಿಂದ ಭಾಳ ಯಾರೇ ಆಗಲಿ ದುಡ್ಡಿರೋರು
ಒಂದು ಸೈಟ್ ತಗೊಳ್ಳೋಣ, ಒಂದು ಮನೆ ತಗೊಳ್ಳೋಣ, ಒಂದು ಲ್ಯಾಂಡ್ ತಗೊಳ್ಳೋಣ. ಈ ರೀತಿ ಅವರವರ ಆದಾಯ ಅವರಲ್ಲಿ ಇರುವಂಥ ಹಣದ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ. ಈ ರೀತಿ ಹೇಳ್ಬೇಕಾದ್ರೆ ಹಲವಾರು ವಿಧಗಳು ಬರ್ತಾವೆ ಇದರಲ್ಲಿ. ಲ್ಯಾಂಡ್ ರಿಯಲ್ ಎಸ್ಟೇಟ್ ಒನ್ ಟೈಪ್ ಆಫ್ ರಿಯಲ್ ಎಸ್ಟೇಟ್. ಅಂದರೆ ಕೃಷಿ ಭೂಮಿ ಬಗ್ಗೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಲ್ಯಾಂಡ್ 1 ಎಕರ್ 10 ಕುಂಟೆ, 1 ಕುಂಟೆ ಇದ್ರೂ ಸ್ಟಾರ್ಟ್ ಆಗುತ್ತೆ. 1 ಕುಂಟೆ, 10 ಕುಂಟೆ, 1 ಎಕರ್, 2 ಎಕರ್, 100 ಎಕರೆ, 500 ಎಕರೆ, 1000 ಎಕರೆ. ಅದೊಂದು ಮಾಫಿಯಾ ಆಗ್ಬಿಡುತ್ತೆಲ್ಲ. ದೊಡ್ಡವರು ದುಡ್ಡು ಇದ್ದಂಥವ್ರು, ಬೇರೆ ಥರ ದುಡ್ಡು ಬಂದಂಥವರೆಲ್ಲ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ಲು, ತ್ರಿಬಲ್ಲು, 4 ಪಟ್ಟು, 5 ಪಟ್ಟು, 10 ಪಟ್ಟು ಏನು ಕಾಣ್ದರು ಆಗಬ್ಬ ಶ್ರೀಮಂತರಾಗಿರೋರು ಉಂಟು. ಅದಕ್ಕೆ ಇದು ಬಹಳ ಎಲ್ಲರಿಗೂ ಉತ್ತಮವಾಗಿ ಕಾಣುತ್ತೆ. ಎಲ್ಲ ಕಣ್ಣಿಂದ ನೋಡ್ತಾರಲ್ಲ, ಎಲ್ಲ ಅವನಿಗೆ 1 ಲಕ್ಷ ಆಗ್ತಾ 10 ಲಕ್ಷ ತಗೊಂಡ, 1 ಲಕ್ಷ ಆಗ್ತಾ ಕೋಟಿ ಮಾಡ್ದ, ಅವನಲ್ಲಿ ಬಿಸ್ನೆಸ್ ಮಾಡ್ತಾನಂತೆ, 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ 100 ಕೋಟಿ ದುಡ್ಡು ನಿಂತೆ. ಹೆಚ್ಚಿನದಾಗಿ ಈ ದುಡ್ಡು ಯಾವಾಗ ರಿಯಲ್ ಎಸ್ಟೇಟ್ ಜಾಸ್ತಿ ಆಯ್ತೋ ಹೆಚ್ಚಿನ ರಾಜಕೀಯಕ್ಕೆ ಬರೋರೆಲ್ಲ ರಿಯಲ್ ಎಸ್ಟೇಟರ್ ಆಗಿಬಿಟ್ಟಾರೆ. ಈ ರೀತಿಯಾಗಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಹಳ 1 or 2 ಇಯರ್ಸ್ಗೆ ಡಬಲ್ ತ್ರಿಬಲ್ ಆಗಿದೆ, 10 ಪಟ್ಟು ಆಗಿರೋದು ಉಂಟು. ಏರಿಯಾದ ಮೇಲೆ ಡಿಪೆಂಡು. ಅದೇ ರೀತಿ ಇನ್ನೊಂದು ಕಮರ್ಷಿಯಲ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಕಮರ್ಷಿಯಲ್ ಪ್ರಾಪರ್ಟಿ ಅಂದರೆ ಈ ಕಾರ್ನರ್ ಸೈಟ್ಸು, ಆಫೀಸು ಸೈಟ್ಸು, ಆಫೀಸೆಲ್ಲ ಕೊಡ್ತೀವಲ್ಲ ಆ ಥರ ಸೈಟ್ಸು, ಆಮೇಲೆ ಬ್ಯಾಂಕು ಇವೆಲ್ಲ ಕೊಡ್ತೀವಲ್ಲ ಅದು ಗೊತ್ತಲ್ಲ. ರೆಸಿಡೆನ್ಷಿಯಲ್ ಪ್ಲಾಟ್ಗೆ 5,000 ರೂಪಾಯಿ ಬಾಡಿಗೆ ಇದ್ದರೆ ಅದೇ ಪ್ಲೇಸಲ್ಲಿ ಕಮರ್ಷಿಯಲಲ್ಲಿ ಮಾಡಿದರೆ 20-25 ಸಾವಿರ, 50 ಸಾವಿರ. ಈ ರೀತಿಯಾಗಿ ಸಾಕಷ್ಟು ಆದಾಯ ಬರೋದು ಕಮರ್ಷಿಯಲ್ ಪ್ಲಾಟಲ್ಲಿ. ಅದೇ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟು ಬರುತ್ತೆ. ಅಂದರೆ ಇಂಡಸ್ಟ್ರಿಯಲ್ ಝೋನಲ್ಲಿ ಭೂಮಿ ಪರ್ಚೇಸ್ ಮಾಡಿದರೆ ಅಲ್ಲಿ ಇಂಡಸ್ಟ್ರಿಯಲ್ಗೆ ಜಾಗ ಕೊಡೋದು, ಇಂಡಸ್ಟ್ರಿಯಲ್ ಇದು ಮಾಡೋದು, ಈ ರೀತಿ ಅನೇಕ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ನ ತಗೋಬೋದು. ಈ ರೀತಿಯಾಗಿ ಇನ್ನೂ ಸಾಕಷ್ಟು ಇದ್ರ ಬಗ್ಗೆ 1 or 2 hours ಬೇಕಾದ್ರೆ ಮಾತಾಡ್ಬೋದು, ಅಷ್ಟು ಡೀಪಾದ ಏರಿಯಾ. ಅದು ಸಮಯದ ಅಭಾವ ಇರೋದ್ರಿಂದ ನಾನೊಂದು 2 ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಮರೇಗೌಡ ಅಂತ. ಈ ರಿಯಲ್ ಎಸ್ಟೇಟ್ನವ್ರು ಇಬ್ಬರು ಇರೋದ್ರಿಂದ ಸರ್ ಒಬ್ಬರಿಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ನೀವೊಂದಷ್ಟು ದುಡ್ಡು ದುಡ್ಕೊಂಡಿದ್ದೀರಾ, ದುಡ್ಡು ದುಡಿಯೋದು ಹೇಗೆ ಅದ್ರ ಬಗ್ಗೆ ಮಾತಾಡಿ ಅಂತಂದರು. ದುಡ್ಡು ಎಲ್ಲರಿಗೂ ಬೇಕೇ ಬೇಕು ಜೀವನಕ್ಕೆ. ತುಂಬ ಜನ ಈ ದುಡ್ಡು ನಾನು ದುಡ್ಡಿಂದ ಓಡಾಡಲ್ಲ, ನಾನು ದುಡ್ಡು ಮಹತ್ವ ಕೊಡಲ್ಲ ಅಂತಾರೆ. ಅವ್ರು ಏನಕ್ಕೆ ಮಹತ್ವ ಕೊಡ್ತಾರೆ ಅದಕ್ಕೆಲ್ಲ ದುಡ್ಡೇ ಬೇಕು. ದುಡ್ಡು ನಮ್ಮ ಜೀವನದ ಒಡನಾಡಿ. ಅಂದರೆ ರಕ್ತ, ಬ್ಲಡ್ಡು, ಗಾಳಿ ಎಲ್ಲ ಎಷ್ಟು ಇಂಪಾರ್ಟೆಂಟೋ ದುಡ್ಡು ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಟೈಮ್ ವರ್ಸಸ್ ಮನಿ ಅಂತ ಹೇಳ್ತಾರೆ. ಟೈಮ್ ವರ್ಸಸ್ ಮನಿ ಅಂತಂದರೆ ಎಲ್ಲರಿಗೂ ಇರೋದು 24 ಗಂಟೆ ಅವಧಿ. ಮತ್ತು ಯಾಕೆ ಬಡವರಾಗಿ ಉಳಿದಿದ್ದಾರೆ, ಸಾಹುಕಾರರಾಗಿದ್ದಾರೆ ಕೆಲವರು, ಅದು ವ್ಯತ್ಯಾಸ ತಿಳ್ಕೋಬೇಕು. ನನ್ನ ಸ್ನೇಹಿತರೊಬ್ಬರು ಒಂದು 25,000 ಬರುತ್ತೆ, ನನ್ನ ಜೀವನ ನಡೆಸೋದೇ ಕಷ್ಟ, ನಮ್ಮ ಕಂಪ್ನಿಲಿ ಏನಂತ ಇದಿಲ್ಲ ಅಂತ. ಅವ್ರ ಕಂಪ್ನಿಲಿ ಆತನಿಗೆ ಮಾತ್ರ 25,000 ಕೊಡ್ತಾ ಇರ್ತಾರೆ. ಅದೇ ಕಂಪ್ನಿಲಿ 5 ಲಕ್ಷ ಪಡೆಯೋನು ಇರ್ತಾನೆ. ಅಂದರೆ ವ್ಯಾಲ್ಯೂ ಅಡಿಷನ್. ನಮ್ಮ ಜೀವನಕ್ಕೆ ನಾವು ಸಂಪಾದನೆ ಮಾಡಬೇಕು ಅಂತಂದರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆದಾಗ ಮಾತ್ರ, ನಾವು ಯೋಗ್ಯತೆ ಬೆಳೆಸ್ಕೊಂಡಾಗ ಮಾತ್ರ ನಮಗೆ ದುಡ್ಡು ಜಾಸ್ತಿ ಸಿಗುತ್ತೆ. ಸರ್ ಹೇಳಿದ್ದಾರೆ 2 ನಿಮಿಷದಲ್ಲಿ ದುಡ್ಡು ದುಡಿಯೋದು ಹೇಗೆ ಅಂತ ಮುಗಿಸ್ಬೇಕು ಅಂತಂದರೆ ಈ ಟಾಪಿಕ್ ಅಷ್ಟು ಕಾಂಪ್ಲಿಕೇಟೆಡ್ ಟಾಪಿಕ್ಕು. ಬಟ್ ನಿಮ್ಮ ಎಲ್ಲರಿಗೂ ಅದು ತೀರಾ ಅವಶ್ಯಕತೆ ಇದೆ ದುಡ್ಡು ದುಡಿಯುವಂಥದ್ದು. ನಾನೇನು ಹೇಳ್ತೀನಿ ಅಂತಂದರೆ, ದುಡ್ಡು ದುಡಿಯೋಕ್ಕೆ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋಬೇಕು. ಆ ದುಡ್ಡು ದುಡಿಯುವಂಥ ನೀವು ಯಾವ್ಯಾವ ಕ್ಷೇತ್ರದಲ್ಲಿದ್ದೀರಾ ಆ ಥರದ ಬುಕ್ಸ್ಗಳನ್ನು ಓದಿ. ಇದಕ್ಕೆ ನಿಮ್ಮ ಅಂದರೆ ಬಿಲೋ ದ ನೆಕ್ ಅಲ್ಲ, ಎಬೋ ದ ನೆಕ್ ಒಳ್ಳೆಯದನ್ನು ಫೀಡ್ ಮಾಡಿದ್ರೆ ಮಾತ್ರ ನಾವು ಸಂಪಾದನೆ ಚೆನ್ನಾಗಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅವಕಾಶ ಇಲ್ಲ, ಕ್ಷಮಿಸಿ. ನಮಸ್ಕಾರ. ವಿಶೇಷವಾಗಿ ನಾನು ಈ ಸರ್ ಕ್ಲಾಸ್ ಅಟೆಂಡ್ ಆದಮೇಲಿಂದೂ ಮೊದಲಿಂದ ನಾನು ಬಿಸ್ನೆಸ್ಸೇ ನನಗೆ ಬೇಕಾಗಿರೋದು. ಯಾಕಂದರೆ ನನಗೆ ಗೊತ್ತಿರೋಂಥ ಬಿಸ್ನೆಸ್ಸು ಪೋಲ್ಟ್ರಿ ಫಾರ್ಮ್ ಬಿಸ್ನೆಸ್.
ಪೋಲ್ಟ್ರಿ ಫಾರ್ಮ್ ಬಿಸ್ನೆಸ್ ನನಗೆ ಫಸ್ಟ್ ದುಡ್ಡು ದುಡಿಯೋದು ಕಲಿಬೇಕಾಗಿತ್ತು. ಯಾಕಂದರೆ ಭಾಳ ಬಡತನದಿಂದ ಬಂದಂಥ ವ್ಯಕ್ತಿ ದುಡ್ಡು ದುಡಿಯೋದು ಗೊತ್ತಾಯಿತು. ದುಡ್ಡು ದುಡಿಯೋದು ಗೊತ್ತಾಯಿತು ಅಂದರೆ ನನ್ನ ಬಿಸ್ನೆಸ್ಸಲ್ಲಿ ನನಗೆ ಗೊತ್ತಾಯಿತು. ಬಿಸ್ನೆಸ್ಸೇ ನನಗೆ ಫುಲ್ಲು, ಯಾಕಂದ್ರೆ ಇವತ್ತಿನವರೆಗೂ ನಾನು 24 hours ಬಿಸ್ನೆಸ್ಸಲ್ಲೇ ಇರ್ತೀನಿ. ಯಾಕಂದರೆ ನೈಟ್ ಆ್ಯಂಡ್ ನೈಟ್ ಲೋಡ್ಗೆ ಹೋಗ್ತಾ ಇರ್ತವೆ ಗಾಡಿ, ನೈಟ್ ಆ್ಯಂಡ್ ನೈಟ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಪಿನ್ ಟು ಪಿನ್ ಅಪ್ಡೇಟ್ ಇರ್ತಾ ಇರ್ತೀನಿ. ಯಾಕಂದ್ರೆ ಡ್ರೈವರ್ಗಳು, ಲೇಬರ್ಗಳು ಎಲ್ಲ ರೀತಿಯಿಂದ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ನನ್ನ ಹತ್ರ ಒಂದು 15ರಿಂದ 20 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ ನನಗೆ. ಅದೇ ರೀತಿ ನಾನು ಬೆಸ್ಟ್ ದುಡಿಯೋದ್ರ ಬಗ್ಗೆ ಜಾಸ್ತಿ, ಈಗ ನಾನು ಏನಪ್ಪ ರಾಜಕೀಯಕ್ಕೆ ಹೋಗ್ತಿರೋ ಪಾರ್ಟ್ ಟೈಮ್ ಜಾಬ್. ಸಮಾಜ ಸೇವೆ ಮಾಡಬೇಕಂದ್ರೆ ರಾಜಕೀಯದೊಳಗೆ ಗೆದ್ದೆ ಸಮಾಜ ಸೇವೆ ಮಾಡ್ಬೇಕಂತ ಇಲ್ಲಂತ ಫಸ್ಟು ನಾನು ತಿಳ್ಕೊಂಡಿರೋಂಥ ವ್ಯಕ್ತಿ. ನಾನು ಏನಪ್ಪ ಫಸ್ಟು ನಾನು ದುಡಿಬೇಕು, ದುಡಿದು ಬಂದಂಥ ಹಣದಲ್ಲಿ ನಾನು ಸಮಾಜ ಸೇವೆಯನ್ನು ಮಾಡಬೇಕು. ಇದನ್ನು ನಾನು ಈಗ ಒಂದು 12 ವರ್ಷ ಆಯಿತು ನಾನು ಇದನ್ನು ಫಾಲೋ ಮಾಡ್ತಾ. ನಾನು ಇದು ಏನಪ್ಪ ಅಂದರೆ ಈಗ ಏನಾದರೂ ನನ್ನಲ್ಲಿ ಒಂದು ಅಂತರಾಳದಲ್ಲಿ ಇಲ್ಲ ನಾನು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಬಂತು. ಅದೇ ಥರ ನನಗೆ ಜನ ಸಪೋರ್ಟ್ ಕೊಡ್ತಾರೆ ಅಂತ ಅಂತ ಹೇಳಿದ ತಕ್ಷಣ ನನಗೊಂದು ಆ ಮನೋಭಾವನೆಯಲ್ಲಿ ನಾನು ಅದನ್ನು ಫಿಕ್ಸೆಡ್ ಮಾಡ್ಕೊಂಡಿದ್ದೇನೆ. ಅಷ್ಟು ಬಿಟ್ಟರೆ ಬಿಸ್ನೆಸ್ಸೇ ನನ್ನ ಮೇನ್. ಫಸ್ಟ್ ಈ ಪ್ರತಿಯೊಬ್ಬ ವ್ಯಕ್ತಿ ದುಡಿದ್ರೇ ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಫಸ್ಟ್ ನಾನು ಬಿಸ್ನೆಸ್ಸಿಗೆ ಭಾಳ ಮಹತ್ವ ಕೊಡ್ತಾ ಇದ್ದೀನಿ. ರಾಜಕೀಯ ಏನಿಲ್ಲ, ಅದು ಜನಗಳ ಆಶೀರ್ವಾದ. ಜನ ಕೊಟ್ಟರೆ ನಾವೇನಾದರೂ ಅಲ್ಲಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫಸ್ಟು ನಮಗೆ ಬಿಸ್ನೆಸ್ಸೇ ಮೇನ್. ಬಿಸ್ನೆಸ್ಸಿಂದನೇ ನಾನೆಲ್ಲ ಅಭಿವೃದ್ಧಿಯಾಗಿ ನಾನು ಸಮಾಜ ಸೇವೆ ಮಾಡ್ತೀನಿ. ಶಿಬಿರಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಸುಂದರ ದಿನ. ನಾನು ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯನಾಗಿರೋದ್ರಿಂದ ನಮ್ಮ JP ಸರ್ ಈ ವೈದ್ಯಕೀಯ ಪದ್ಧತಿಯ ಬಗ್ಗೆ ಕಿರುಪರಿಚಯ ಕೊಡಿ ಅಂತ ಕೇಳಿದರು. ತಮ್ಮೆಲ್ಲರಿಗೂ ತಿಳಿದೇ ಇದೆ, ಈಗ ಆಲ್ರೆಡಿ ಬೈ ದಿಸ್ ಟೈಮ್ ಸಾಕಷ್ಟು TV ಅಡ್ವರ್ಟೈಸ್ಮೆಂಟೆಲ್ಲ ನೋಡಿರ್ತೀರಿ ನೀವು. ಹಲವಾರು ಸರೇ ಸ್ವತಃ ಫೇಮಸ್ ವೈದ್ಯರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ, ಹೋಮಿಯೋಪತಿ ವೈದ್ಯರನ್ನ. ತಮ್ಮೆಲ್ಲರಿಗೂ ತಿಳಿದಂತೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಪ್ರಪಂಚದಲ್ಲಿ 2ನೇ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ. ಮೊದಲನೆಯದು ಅಲೋಪತಿ, ನಮ್ಮೆಲ್ಲರಿಗೂ ಗೊತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಸಾಕಷ್ಟು ಖ್ಯಾತಿಯನ್ನು ಪಡಿತಾ ಇದೆ. ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಯಾರು? ಸರ್ ವಿಲಿಯಂ ಓಸ್ಲರ್ ಏನು ಹೇಳ್ತಾರಂದರೆ, ದ ಗುಡ್ ಫಿಸಿಷಿಯನ್ ಟ್ರೀಟ್ ದ ಡಿಸೀಸ್, ಗ್ರೇಟ್ ಫಿಸಿಷಿಯನ್ ಟ್ರೀಟ್ ದ ಪೇಷಂಟ್ ಹೂ ಈಸ್ ಸಫರಿಂಗ್ ಫ್ರಮ್ ಡಿಸೀಸ್. ಅಂದರೆ ಉತ್ತಮ ವೈದ್ಯ ಕಾಯಿಲೆಗೆ ಔಷಧಿ ಕೊಟ್ಟರೆ ಅತ್ಯುತ್ತಮ ವೈದ್ಯ ಅವನು ರೋಗಿಗೆ ಚಿಕಿತ್ಸೆಯನ್ನು ನೀಡ್ತಾನೆ. ಅಂದರೆ ಹೋಮಿಯೋಪತಿಯ ಒಂದು ಮೂಲ ಕಲ್ಪನೆ ಏನಂದರೆ, ಬರೀ ಕಾಯಿಲೆಯನ್ನು ಟ್ರೀಟ್ ಮಾಡಿದರೆ ಅನೇಕ ದೀರ್ಘಕಾಲಿಕ ಕಾಯಿಲೆಗಳನ್ನು ಸಂಪೂರ್ಣ ಗುಣಮುಖ ಮಾಡಲಿಕ್ಕಾಗಲ್ಲ. ಕಾಯಿಲೆ ಜೊತೆಗೆ ರೋಗಿಯ ದೇಹ ಪ್ರಕೃತಿ, ಸ್ವಭಾವ, ಹೀಗೆ ವ್ಯಕ್ತಿಯನ್ನು ಒಂದು ಸಂಪೂರ್ಣ ಜೈವಿಕ ಘಟ್ಟವಾಗಿ ಪರಿಗಣಿಸಿ ಔಷಧಿಯನ್ನು ಕೊಟ್ಟರೆ ನಾವು ಅನೇಕ ದೀರ್ಘಕಾಲಿಕ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಗುಣಮುಖಗೊಳಿಸ್ಬೋದು ಅನ್ನುವ ಒಂದು ಪರಿಕಲ್ಪನೆಯ ಸಿಸ್ಟಮ್ ಆಗಿದೆ. ನಮ್ಮ ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರೇಟ್ಸ್ ಅಂತ ಕೇಳಿದಿರಿ ತಾವೆಲ್ಲರೂ. ಅವರು ಹೇಳ್ತಾರೆ, ರೋಗಿಯ ಪ್ರತಿಯೊಂದು ಕಾಯಿಲೆ ಅವನ ದೇಹ ಪ್ರಕೃತಿಯಲ್ಲಿದೆ ಅಂದ್ಬಿಟ್ಟು. ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ದೇಹ ಪ್ರಕೃತಿಗೆ ಚಿಕಿತ್ಸೆ ಕೊಡೋದ್ರಿಂದ ಅನೇಕ ದೀರ್ಘಕಾಲಿಕ ಕಾಯಿಲೆಗಳನ್ನು ಗುಣಪಡಿಸ್ಬೋದು. ಈ ವೈದ್ಯಕೀಯ ಪದ್ಧತಿಯಿಂದ ತಾವೆಲ್ಲರೂ ದೀರ್ಘಕಾಲಿಕ ಕಾಯಿಲೆಗಳಿದ್ದಲ್ಲಿ ಒಂದು ಉಪಯೋಗವನ್ನು ಪಡಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.